ಜ್ಯುವೆಲರಿ ಅಂಗಡಿಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಸಂಜಯನಗರ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ. ಈ ಸಂಜಯನಗರ ಪೊಲೀಸ್ ಠಾಣೆ ಅಶ್ವಥ್ ನಗರ ಪ್ರದೇಶದಲ್ಲಿ ಇರತಕ್ಕಂಥ ಜ್ಯುವೆಲರಿ ಶಾಪ್ನ ಮಾಲೀಕರು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಯ ಮೇಲೆ ಹೆಚ್ಚು ನಂಬಿಕೆಯನ್ನಿಟ್ಟು ಆತನನ್ನು ಅಂಗಡಿಯಲ್ಲೇ ಬಿಟ್ಟು ಹೋಗ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ಆತ ಸಡನ್ನಾಗಿ ಕೆಲಸವನ್ನು ಬಿಟ್ಟು ಹೋಗಿರ್ತಾನೆ. ನಂತರ ಇವರು ಜ್ಯುವೆಲರಿ ಶಾಪ್ನ ಚಿನ್ನಾಭರಣಗಳನ್ನು ಪರಿಶೀಲಿಸಿದಾಗ ಕೆಲವೊಂದು ಚಿನ್ನಾಭರಣಗಳು ಇಲ್ಲದೇ ಇರೋದು ಕಂಡುಬಂದು ಜುಲೈ ತಿಂಗಳ 27ರಂದು ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರ್ತಾರೆ. ಅದರ ಆಧಾರದ ಮೇಲೆ ಈ ಆರೋಪಿ ಏನಿದ್ದಾನೆ ರಾಜಸ್ಥಾನದ ಮೂಲದವನಾಗಿದ್ದು ಆತನನ್ನು ಮಾಹಿತಿಗಳ ಆಧಾರದ ಮೇಲೆ 6/7ರಂದು ಬೆಂಗಳೂರಿನಲ್ಲಿಯೇ ಬಂಧಿಸಿ ಆತನಿಂದ ಒಟ್ಟು 300 ಗ್ರಾಂ ಚಿನ್ನಾಭರಣಗಳು 20.75 ಲಕ್ಷ ಬೆಲೆ ಬಾಳ್ತಕ್ಕಂತಹ 300 ಗ್ರಾಂ ಚಿನ್ನಾಭರಣಗಳು ಮತ್ತು 954 ಗ್ರಾಂ ಬೆಳ್ಳಿಯ ಒಂದು ಆಭರಣಗಳನ್ನು ಆತನಿಂದ ವಶಪಡಿಸಿಕೊಂಡಿರ್ತಾರೆ.